ಮೊಂಡೆ ಮಾಸಿದಡೆ ಮಜ್ಜನವ ಮಾಡುವರು, ವಸ್ತ್ರ ಮಾಸಿದಡೆ ಮಡಿವಾಳಂಗಿಕ್ಕುವರು, ಮನದ ಮೈಲಿಗೆಯೇ ತೊಳೆಯಬೇಕಾದರೆ ಕೂಡಲ ಸಂಗನ ಶರಣರ ಅನುಭವ ಮಾಡುವರನ್ನುವಂಥ ಮಾತನ್ನು ಶರಣರು ಅದ್ಭುತವಾಗಿರತಕ್ಕಂಥ ಈ ಮಾತು ಬರ್ಕೊಂಡು ಬಂದಿದ್ದಾರೆ. ಅವರು ಹೇಳಿಕೊಂಡು ಬಂದರು, ಮಂಡೆ ಮಾಸಿದಡೆ. ಮಂಡೆ ಅಂದ್ರೆ ನಮ್ಮೆಲ್ಲ ತಲೆಯಮ್ಮ, ತಲೆಗೆ ಮಂಡೆ ಅಂತ ಕರ್ಕೊಂಡು ಬರ್ತಾರೆ. ನಮ್ಮ ತಲೆಯೆಲ್ಲ ಹೊಲಸಾತಂದ್ರೆ ಈಗೆಲ್ಲ 108 ಕಂಪ್ನಿ ಶ್ಯಾಂಪುಗಳು ಬಂದವ. ಆ ಎಲ್ಲ ಶ್ಯಾಂಪು ಹಚ್ಚಿ ತಲೆಯನ್ನು ಸ್ವಚ್ಛ ಮಾಡಿಕೊಳ್ತೀವಿ. ಮೈ ಮೇಲೆ ಹಾಕೊಂಡಿರ್ತಕ್ಕಂಥ ಬಟ್ಟೆ ಅದಾವ, ಈ ಬಟ್ಟೆ ಹೊಲಸಾತಂದ್ರೂ ಕೂಡ ಮಡಿವಾಳನ ಕೈಯಾಗ ತೊಳ್ಯಾಕ ಕೊಡ್ತೇವೆ, ಇಲ್ಲ ನಮ್ಮನೆಯೊಳಗನೆ ನಾವು ಸ್ವಚ್ಛವಾಗಿ ತೊಳ್ಕೊತೇವೆ. 108 ಕಂಪ್ನಿಯ ಸೋಪುಗಳು ಬಂದ, ಸಾಬೂನುಗಳು ಬಂದ. ಬಟ್ಟೆ ತೊಳ್ಕೊಳ್ತೇವೆ, ತಲೆ ಸ್ವಚ್ಛ ಮಾಡಿಕೊಳ್ತೇವೆ. ಆದರೆ ಶರಣರು ಹೇಳ್ತಾರ, ಮನದ ಮೈಲಿಗೆಯೇ ತೊಳೆಯಬೇಕಾದರೆ. ಹೌದಪ್ಪ, ಮ್ಯಾಗಲ್ ಹಾಕ್ಕೊಂಡಿರ್ತಕ್ಕಂಥ ಅಂಗಿ ತೊಳೆದಿ ಕರೆ, ಮೈ ತೊಳ್ಕೊಂಡೆ ಕರೆ, ಆದರೆ ತಲೆ ತೊಳ್ಕೊಂಡೆ ಕರೆ, ಒಳಗೈತಲ್ಲ ಮನಸ್ಸು, ಆ ಮನಸ್ಸು ಹೆಂಗೆ ತೊಳಿತಿ? ಆ ಮನಸ್ಸು ತೊಳಿಬೇಕಾದ್ರೆ ಯಾವ್ದಾರ ಸಾಬೂನು ಐತೇನು ಹಚ್ಚಿ ತೊಳೆಯೋದಕ್ಕಾಗಿ? ಯಾವ್ದಾರ ಸೋಪದ ಏನೋ ಹಚ್ಚಿ ತೊಳೆಯೋದಕ್ಕಾಗಿ? ಹಾಗಾದ್ರೆ ಮನಸ್ಸು ತೊಳಿಬೇಕಾದ್ರೆ ಹೆಂಗೆ ತೊಳಿಬೇಕಮ್ಮ? ಅದಕ್ಕೆ ಶರಣರು ಹೇಳ್ತಾರ, ಮನದ ಮೈಲಿಗೆಯೇ ತೊಳೆಯಬೇಕಾದರೆ ಕೂಡಲ ಸಂಗನ ಶರಣರ ಅನುಭವ ಮಾಡುವರು. ನಿಮ್ಮ ಮನಸ್ಸು ಬಹಳ ಸ್ವಚ್ಛ ಆಗಬೇಕಾಗಿತ್ತಂದ್ರೆ ಇಲ್ಲಿ ಕೂತ್ಕೊಂಡು ಮಹಾತ್ಮರ ನುಡಿ ಏನು ಕೇಳ್ತೀರಲ್ಲಮ್ಮ, ಅದೇ ನಿಮ್ಮ ಮನಸ್ಸು ಸ್ವಚ್ಛ ಮಾಡುತ್ತದೆ. ಅದೇ ನಿಮ್ಮ ಮನಸ್ಸು ಸ್ವಚ್ಛ ಮಾಡುತ್ತದೆ. ಭಗ್ನ ನೀವು ಮನೆಯಾಗ ಕೂತ್ಕೊಂಡು ಸುಮ್ಮನೆ ಏನಾದರೂ ಖಾಲಿ ಮಾತುಗಳನ್ನು ಆಡಿಕೊಂತ ಕೂತ್ಕೊಂಡ್ರೆ ಮನಸ್ಸು ಅದು ಸ್ವಚ್ಛ ಆಗೋದಿಲ್ಲ, ಇನ್ನೊಂದಿಷ್ಟು ಮನಸ್ಸು ಹೊಲಸಾಗ್ತದೆ. ಆದ್ರೆ ನಾವಿಲ್ಲಿ ತಲೆಯಾಗಿಟ್ಕೋಬೇಕಮ್ಮ, ನಮ್ಮ ಮನಸ್ಸು ಸ್ವಚ್ಛ ಇಟ್ಕೊಳ್ಳೋದು ನಾವು ಅಷ್ಟೇ ನೋಡಬೇಕು, ಇನ್ನೊಬ್ಬರ ಮನಸ್ಸು ಸ್ವಚ್ಛ ಐತಿಲ್ಲ ಅನ್ನೋದು ಎಂದೂ ನೋಡಕ್ಕೆ ಹೋಗ್ಬಾರ್ದು. ಇನ್ನೊಬ್ಬರ ಮನಸ್ಸು ಹೆಂಗರ ಯಾಕಿರುವಲ್ದಕ್ಕೆ, ಇನ್ನೊಬ್ಬರ ಮನಸ್ಸು ಅದು ಹೆಂಗರ ಯಾಕಿರುವಲ್ದಕ್ಕೆ, ಅದಕ್ಕೆ ಮನಸ್ಸಿಗೆ ಏನು ಹೋಲಿಸಿದ್ರಂದ್ರೆ ಮಂಗ್ಯನ ಮನಸ್ಸು ಅಂತ ಹೋಲಿಸಿದ್ರು. ಮಂಗ್ಯನ ಮನಸ್ಸು, ಚಂಚಲವಾದ ಮನಸ್ಸು ಗಿಡದ ಮೇಲಿನ ಮಂಗನಂತೆ. ಕಂಡೆ ಕಡೆಗೆ ಅಲೀತಿದೆ ನೋಡ ಗುರುಕುಮಾರ ಪಂಚಾಕ್ಷರೇಶ್ವರ. ನಿಮ್ಮೆಲ್ಲರ ಮನಸ್ಸು ಇಲ್ಲೈತಿಲ್ಲ ಗೊತ್ತಿಲ್ಲಮ್ಮ, ಬಾಡಿ ಇಲ್ಲೈತ್ರಿ ಪ್ರೆಸೆಂಟ್. ನಿಮ್ಮ ಬಾಡಿ ಇಲ್ಲಿ ಇರ್ಬೋದು, ಆದ್ರೆ ಮನಸ್ಸೇನೋ ಅಡಿಗೆ ಮನೆ ಕಡೆ ಹೋಗೈತೋ, ಏನೋ ಧಾರಾವಾಹಿ ಕಡೆ ಹೋಗೈತೋ, ಏನೋ ಬೆಂಗಳೂರು ಕಡೆ ಹೋಗೈತೋ, ಎಲ್ಲಿ ಹೋಗೈತೆ ಗೊತ್ತಿಲ್ಲವ. ನೋಡೋಣ, ನಿಮ್ಮ ಮನಸ್ಸು ಕೇಳಿಕೊಳ್ರಿ, ಇಲ್ಲೇ ಐತಿ ಅನ್ನೋದು. ಮನಸ್ಸು ಹೇಳದಂಗೆ ಎಂದು ನಾವು ಕೇಳಬಾರ್ದ್ರಿ. ಮನಸ್ಸು ಹೇಳ್ದಂಗೆ ಏನಾದ್ರೂ ನಾವು ಕೇಳಿದೆ ಅಂದ್ರೆ ನಮ್ಮ ಬದುಕ ಹಾಳಾಗಿಬಿಡ್ತದೆ. ನಾವು ಹೇಳ್ದಂಗೆ ಮನಸ್ಸು ಕೇಳಬೇಕು. ಕುಂದ್ರಂದ್ರೆ ಕುಂದ್ರಬೇಕು, ಏಳಂದ್ರೆ ಏಳಬೇಕು, ನಿಲ್ಲ ಅಂದ್ರೆ ನಿಲ್ಲಬೇಕು, ಅಲ್ಲಿ ಹೋಗಂದ್ರೆ ಹೋಗಬೇಕು. ಅಂದಾಗ ಈ ಮನಸ್ಸು ಸ್ವಚ್ಛ ಆಗಲಿಕ್ಕೆ ಸಾಧ್ಯವಾಗ್ತದೆ. ಇನ್ನೊಬ್ಬರು ಮನಸ್ಸು ನೋಡಕ್ಕೆ ಹೋಗ್ಬೇಡ್ರಿ, ನಮ್ಮ ಮನಸ್ಸು ನಾವು ನೋಡ್ಕೋಬೇಕು. ಸ್ವಚ್ಛ ಐತೋ ಏನು ಕೆಟ್ಟೋಗೈತು. ಯಾರೋ ಬೇಕು ಹೆಣ್ಮಗಳು ಬಟ್ಟೆ ತೊಳೆದು ಮ್ಯಾಳ್ಗಿ ಮೇಲೆ ಒಣಾಗ್ತಿರ್ತಾಳಂತೆ. ತಮ್ಮ ಮನೇನ ಬಟ್ಟೆ ತೊಳೆದು ಅರ್ವಿ ತೊಳೆದು ಮಾಡಿ ಮ್ಯಾಗ ಹಿಂಗೆ ಒಣಾಕುವಂಥ ಸಂದರ್ಭದೊಳಗೆ ಇದ್ರ ಮನೆ ಹೆಣ್ಮಗಳು ಕಿಟಕಿಯಾಗ ನೋಡ್ತಿರ್ತಾಳಂತೆ ಅದನ್ನು ಒಣಾಕದ ಬಟ್ಟಿನ. ಇದ್ರ ಮನೆ ಹೆಣ್ಮಗಳು ಬಟ್ಟಿ ಮ್ಯಾಲ ಒಣಾಕತ್ತಾಳ, ಅದ್ರ ಇದ್ರ ಮನೆ ಹೆಣ್ಮಗಳು ಕಿಟಕಿಯಾಗ ನಿಂತು ನೋಡಾಕತ್ತಾಳ ಬಟ್ಟಿ ಒಣಾಕದು. ನೋಡ್ತಾ 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 ಗಂಡನ ಕರೆದು ಹೇಳ್ತಾಳ, ರೀ ಬರ್ರಿ ಇಲ್ಲಿ. ಆ ಹೆಣ್ಮಗಳು ಬಟ್ಟಿ ತೊಳೆದು ಮ್ಯಾಳ್ಗಿ ಮ್ಯಾಗ ಒಣಾಕತ್ತಾಳ, ಆ ಬಟ್ಟಿ ಒಟ್ಟ ಸ್ವಚ್ಛ ಆಗಿಲ್ಲ ನೋಡ್ರಿ. ತನ್ನ ಗಂಡನಿಗೆ ಹೇಳಾಕತ್ತಾಳಕಿ, ಆ ಹೆಣ್ಮಗಳು ಬಟ್ಟಿ ತೊಳೆದ ಒಣಾಕತ್ತಾಳ, ಒಟ್ಟ ಬಟ್ಟಿ ಸ್ವಚ್ಛ ಆಗಿಲ್ಲ ನೋಡ್ರಿ. ದಿನ ಒಣಾಕ್ತಿದ್ಲು ಬಟ್ಟಿ ತೊಳೆದು, ಈಕೆ ದಿನ ಕಿಡಿಕೆ ನೋಡ್ತಿದ್ಲು, ದಿನ ಗಂಡನ ಕರೆದು ತೋರಿಸ್ತಿದ್ಲು ರೀ. ಬಟ್ಟಿ ಒಟ್ಟ ಸ್ವಚ್ಛ ತೊಳೆದಿಲ್ಲ ಆ ಹೆಣ್ಮಗಳು, ಬಟ್ಟೆ ಹಂಗ ಹೊಲಸೈತಿ ನೋಡಂತ. ಒಂದು ದಿನ ಆ ಹೆಣ್ಮಗಳು ಏನು ಮಾಡಿರ್ಲ ಅಂದ್ರೆ ಬಟ್ಟಿ ತೊಳೆದು ಒಣಾಕತ್ತಾಳ, ಈಕೆ ಕಿಡಿಕ್ಯಾ ನಿಂತು ನೋಡೋಕಿ ಗಂಡನ ಕರೆದು ಹೇಳ್ತಾಳ, ಇಷ್ಟು ದಿನ ಸ್ವಚ್ಛ ತೊಳೆದಿದ್ದಿಲ್ರಿ ಹೆಣ್ಮಗಳು ಬಟ್ಟಿನ, ಇವತ್ತು ಭಾಳ ಸ್ವಚ್ಛ ತೊಳೆದಾಳ ನೋಡ್ರಿ, ಬರ್ರಿ ತೋರಿಸ್ತಾನೆ ಅಂತ ಗಂಡನ ಕರೆದು ಮತ್ತೆ ನಿಂತು ತೋರಿಸಿದ್ಲು ರೀ. ಇವತ್ತೆಷ್ಟು ಚಂದ ತೊಳೆದಾಳ ನೋಡ್ರಿ, ಸ್ವಚ್ಛವಾಗಿ ಬಟ್ಟೆ ತೊಳೆದಾಳಂತ ಗಂಡನ ತೋರಿಸ್ದಾಗ ಅವಾಗ ಗಂಡ ಒಂದು ಮಾತು ಹೇಳಿ ನನ್ನ ಹೆಂಡತಿಗೆ, ಆಕಿ ತೊಳೆಯೋದು ದಿನ ಸ್ವಚ್ಛ ತೊಳಿತಾಳ, ಆದ್ರೆ ನಮ್ಮ ಮನೇನ ಗ್ಲಾಸ್ ಕಿಟಕಿ ಗ್ಲಾಸ್ ಹೊಲಸಾಗೈತಿ, ಅದಕ್ಕೆ ಬಟ್ಟೆ ಹೊಲಸು ಕಣ್ಣಂಗೆ ಕಾಣಕತ್ತೈತಿ ನಿನಗೆ.
ಏನ್ರಿ, ನಮ್ಮನೇನ ಕಿಟಕಿ ಗ್ಲಾಸು ಹೊಲಸಾಗೈತಿ, ಅದಕ್ಕೆ ಹೆಣ್ಮಗಳು ತೊಳೆಯುವಂಥ ಬಟ್ಟಿ ನಿನಗೆ ಹೊಲಸಾಗ್ಯವಂತ ಕಾಣಕತ್ಯದ. ನಾನು ಇವತ್ತು ಬೆಳಗ್ಗೆ ಹೇಳತ್ಲೇನ ಆ ಕಿಟಕಿ ಗ್ಲಾಸು ಸ್ವಚ್ಛಗ ವರ್ಷನಿ, ಅದಕ್ಕೆ ಇವತ್ತು ಆ ಹೆಣ್ಮಗಳು ಬಟ್ಟಿ ತೊಳೆದಿದ್ದು ಸ್ವಚ್ಛ ಅಂತ ಕಾಣಕತ್ತೈತಿ ಅಂತ ಗಂಡ ಹೆಂಡತಿಗೆ ಹೇಳಿದಂತ. ಹೇಳಾಕ ಕಾರಣ ಏನಂದ್ರೆ ಇನ್ನೊಬ್ಬರ ಮನಸ್ಸು ಸ್ವಚ್ಛ ಆಗೈತೋ ಇಲ್ಲ ಅನ್ನೋದನ್ನ ನಾವು ನೋಡೋದು ಬ್ಯಾಡ್ರಿಮ್ಮ. ಇನ್ನೊಬ್ಬರ ಮನಸ್ಸು ಅದು ಸ್ವಚ್ಛರ ಇರಲಿ, ಹೊಲಸರ ಯಾಕರ ಇರಲಿ, ಹೆಂಗರ ಯಾಕಿರಲಿ, ಮೊದಲು ನಮ್ಮ ಮನಸ್ಸು ಸ್ವಚ್ಛ ಐತಿಲ್ಲ ಅನ್ನೋದು ತಿಳ್ಕೊಂಡು ಬದುಕಿದ್ರೆ ಭಾಳ ಚಲೋ ಆಗ್ತದಮ್ಮ ಈ ಭೂಮಿ ಮೇಲೆ. ಇಷ್ಟ ನಾವು ಇನ್ನೊಬ್ಬರ ಮನಸ್ಸು ನೋಡಕ್ಕೆ ಹೋಗ್ಬಾರ್ದ್ರಿ. ಅದಕ್ಕೆ ನಮ್ಮ ಮನಸ್ಸು ಭಾಳ ಸ್ವಚ್ಛ ಆಗಬೇಕಾಗಿತ್ತಂದ್ರೆ ಇಂಥ ಕಾರ್ಯಕ್ರಮದೊಳಗೆ, ಇಂಥ ಮಹಾತ್ಮರ ಆಶೀರ್ವಚನದ ನುಡಿಯೊಳಗೆ, ಇಂಥ ಶರಣರ ಮಹಾತ್ಮರ ಒಂದು ಜೀವನ ಚರಿತ್ರೆಯೊಳಗೆ ನಮ್ಮ ಮನಸ್ಸಿಗೆ ಅದನ್ನು ಹಾಕಿಕೊಂಡ್ರೆ ಆ ಮನಸ್ಸು ಸ್ವಚ್ಛ ಆಗಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಾಂದ್ರೆ ಎಂದೂ ಸ್ವಚ್ಛ ಆಗಲಿಕ್ಕೆ ಎಂದೂ ಸಾಧ್ಯ ಆಗೋದಿಲ್ಲ. ಮನಸ್ಸು ಸ್ವಚ್ಛ ಇತ್ತಂದ್ರೆ ದೇವ್ರು ಕಾಣಲಿಕ್ಕೆ ಸಾಧ್ಯವಾಗ್ತದ್ರಿ. ಮನಸ್ಸು ಸ್ವಚ್ಛ ಇಲ್ಲ ಅಂದ್ರೆ ದೇವ್ರು ಕಾಣಲಿಕ್ಕೆ ಸಾಧ್ಯವಾಗೋದಿಲ್ಲ. ನಮ್ಮ ಮನಸ್ಸು ಸ್ವಚ್ಛ ಆಗಬೇಕಾಗಿತ್ತಂದ್ರೆ ನಾವೇ ದೇವ್ರಾಗಲಿಕ್ಕೆ ಸಾಧ್ಯವಾಗ್ತದಮ್ಮ. ಮನೆ ಸ್ವಚ್ಛ ಇತ್ತಂದ್ರೆ, ಮನಸ್ಸು ಸ್ವಚ್ಛ ಇತ್ತಂದ್ರೆ ನಮ್ಮ ಮನೆ ಸ್ವಚ್ಛ ಇರ್ತದೆ. ನಮ್ಮ ಮನೆ ಸ್ವಚ್ಛ ಇತ್ತಂದ್ರೆ ನಮ್ಮ ಅಂಗಳ ಸ್ವಚ್ಛ ಇರ್ತದೆ. ನಮ್ಮ ಅಂಗಳ ಸ್ವಚ್ಛ ಇತ್ತಂದ್ರೆ ನಮ್ಮ ಊರ ಸ್ವಚ್ಛ ಇರ್ತದೆ. ನಮ್ಮ ಊರ ಸ್ವಚ್ಛ ಇತ್ತಂದ್ರೆ ನಮ್ಮ ತಾಲೂಕ ಸ್ವಚ್ಛ ಇರ್ತದೆ. ನಮ್ಮ ತಾಲೂಕ ಸ್ವಚ್ಛ ಇತ್ತಂದ್ರೆ ನಮ್ಮ ಜಿಲ್ಲಾನ ಸ್ವಚ್ಛ ಇರ್ತದೆ. ನಮ್ಮ ಜಿಲ್ಲಾನ ಸ್ವಚ್ಛ ಇತ್ತಂದ್ರೆ ನಮ್ಮ ಕರ್ನಾಟಕನ ಸ್ವಚ್ಛ ಇರ್ತದೆ. ನಮ್ಮ ಕರ್ನಾಟಕನ ಸ್ವಚ್ಛ ಇತ್ತಂದ್ರೆ ಇಡೀ ಭಾರತನ ಸ್ವಚ್ಛ ಇರ್ತದೆ. ಇಡೀ ಭಾರತ ಸ್ವಚ್ಛ ಇರೋಕೆ ಕಾರಣ ಏನ್ರಿ? ಮನಸ್ಸ ಕಾರಣ. ಮನಸ್ಸು ಸ್ವಚ್ಛ ಆಗಿರ್ಬೇಕು. ನಾವು ಭಗವಂತನಿಗೆ ಏನು ಸಮರ್ಪಣೆ ಮಾಡ್ತೇವೆ ಮರಳಿ ಅದನ್ನ ಭಗವಂತ ನಮಗೆ ಕೊಡ್ತಾನೆ. ಭಗವಂತನಿಗೆ ಏನು ಕೊಡ್ತೇವೆ ನಾವು ಅದನ್ನ ನಮಗೆ ಹೊಳ್ಳಿ ಮರಳಿ ಭಗವಂತ ಅದನ್ನ ಕೊಡ್ತಾನ. ಒಳ್ಳೆ ಮನಸ್ಸು ಭಗವಂತನಿಗೆ ಕೊಡ್ರಿ, ಒಳ್ಳೆ ಜೀವನ ನಮಗ ಕೊಡ್ತಾನವ. ನಾವೇನಾರು ಭಗವಂತನಿಗೆ ಕೆಟ್ಟದ ಮನಸ್ಸು ಸಮರ್ಪಣೆ ಮಾಡಿದೆ ಅಂದ್ರೆ ನಮ್ಮ ಜೀವನದೊಳಗೆ ಭಗವಂತ ನಮಗೆ ಕೆಟ್ಟದ್ದ ಕೊಡ್ತಾನೆ. ನಾವೇನು ದೇವ್ರಿಗೆ ಕೊಡ್ತವೇವ ಮರಳಿ ಅದ ನಮಗೆ ದೇವ್ರು ಕೊಡೋದು. ಒಂದು ಫುಟ್ಬಾಲ್ ಇರ್ತದ ರೀ, ಒಂದು ಫುಟ್ಬಾಲ್ ಇರ್ತದ, ಅದನ್ನ ಹಿಂಗೆ ಭೂಮಿಗೆ ಹೋಗಿರಿ ಮರಳಿ ನಮ್ಮ ಹತ್ರನ ಬರ್ತದ. ಅದು ಒಂದು ಬಾಲು ಗಾಡಿಗೆ ಎಸಿರಿ ಮರಳಿ ನಮ್ಮ ಹತ್ರನ ಬರ್ತದ. ಹಂಗೆ ನಮ್ಮ ಮನಸ್ಸನ್ನ ತಕ್ಕಂಥ ದೇವ್ರ ಕಡೆ ನೀವು ಒಮ್ಮೆ ದೇವ್ರ ಕಡೆ ನೀಡ್ರಿ, ಹೊಳ್ಳಿ ಭಗವಂತ ಯಾವಾಗಲೂ ಸದಾಕಾಲ ನಮ್ಮ ಜೊತೆಗೆ ಇರ್ತಾನೆ. ನೀವು ಯಾವಾಗಲೂ ಸದಾಕಾಲ ಭಗವಂತ ನಮ್ಮ ಜೊತೆಗೆ ಇರ್ತಾನ. ನಾವೇನು ದೇವ್ರಿಗೆ ಕೊಡ್ತೇವಿ, ನೀವೇನಾರ ಯಾಕೆ ಕೊಡ್ರಿ ದೇವರಿಗೆ. ಮನಸ್ಸರ ಸಮರ್ಪಣೆ ಮಾಡ್ರಿ, ಹಣ್ಣರ ಸಮರ್ಪಣೆ ಮಾಡ್ರಿ, ಒಂದು ಹೂವರ ಸಮರ್ಪಣೆ ಮಾಡ್ರಿ, ಒಂದು ಕರ್ಪೂರರ ದೇವರಿಗೆ ನೀವು ಸಮರ್ಪಣೆ ಮಾಡ್ರಿ. ಅದರಂತೆ ನಮ್ಮ ಬದುಕು ಭಾಳ ಚಂದ. ಆ ಭಗವಂತ ಮರಳಿ ಆನಂದದ ಬದುಕು ಕೊಡ್ತಾನೆ. ಒಂದು ಉದಾಹರಣೆ ಹೇಳ್ತೇನೆಮ್ಮ ನಿಮಗೆ. ನವಲಗುಂದದ ನಾಗಲಿಂಗಪ್ಪ ಅಜ್ಜ ಅಂತ ಹಾಗೆ ಹೋದ್ರಿ. ಹೆಸರು ಕೇಳಿರಿ ಅವನ? ನವಲಗುಂದ ನಾಗಲಿಂಗಪ್ಪ ಅಜ್ಜ ಸಾವನ್ನ ಗೆದ್ದಿರತಕ್ಕಂಥವ್ರಿ. ನವಲಗುಂದದ ನಾಗಲಿಂಗಪ್ಪ ಅಜ್ಜ, ಗರಗದ ಮಡಿವಾಳಪ್ಪ, ಸಂತ ಶಿಶುನಾಳ ಶರೀಫರು ಇವರೆಲ್ಲ ಒಂದ ಸಮಗಾಲಿಕರು, ಇವರೆಲ್ಲ ಗೆಳೆಯರು ಇವರು. ನಾಗಲಿಂಗಪ್ಪ ಅಜ್ಜ ಎಲ್ಲಿ ಹೊಂಟಿದ್ನಂದ್ರಮ್ಮ, ಹೊಸಳ್ಳಿ ಅಂತ ಬರ್ತದೆ ರೀ, ಗದಗ ಹತ್ರ, ಗದಗ ಪಕ್ಕಕ್ಕೆ ಹೊಸಳ್ಳಿ ಅಂತ ಬರ್ತದೆ. ಆ ಹೊಸಳ್ಳಿಯೊಳಗೆ ಬೂದೇಶ್ವರ ಮಹಾಸ್ವಾಮಿಗಳಂತ ಆಗಿ ಹೋದ್ರಮ್ಮ. ಆ ಬೂದೇಶ್ವರ ಮಹಾಸ್ವಾಮಿಗಳು ಎಷ್ಟು ವರ್ಷ ಬದುಕಿದಾರೆ ಅಂದ್ರೆ 775 ವರ್ಷ ಬದುಕಿದ್ದಾರೆ. ಎಷ್ಟು ವರ್ಷ ರೀಮ್ಮ? 775 ವರ್ಷ ಬದುಕಿದ್ರು. 100 ವರ್ಷ ಅಲ್ಲ, 200 ವರ್ಷ ಅಲ್ಲ, 300 ವರ್ಷ ಅಲ್ಲ, 500 ವರ್ಷ ಅಲ್ಲ, 775 ವರ್ಷ ಬದುಕಿದ್ರು. ಅಂತಹ ಹೊಸಳ್ಳಿ ಬೂದೇಶ್ವರ ಮಹಾಸ್ವಾಮಿಗಳು ಎಲ್ಲರ ದಾರ್ಯಾಗ ಹೊಂಟಾರಂದ್ರೆ ಜನ ಮೂಗು ಮುಚ್ಕೊಂಡು ಹೊಕ್ಕಿದ್ರಂತ್ರಿ. ಜನ ಮೂಗು ಮುಚ್ಕೊಂಡು ಹೊಕ್ಕಿದ್ರು. ಅದು ಯಾರಿಗೆ ಗೊತ್ತಾತಂದ್ರೆ ನವಲಗುಂದದ ನಾಗಲಿಂಗಪ್ಪಜ್ಜಗೆ ಗೊತ್ತಾತಂತೆ. ನವಲಗುಂದದ ನಾಗಲಿಂಗಪ್ಪಜ್ಜಗೆ ಗೊತ್ತಾತು. ಹಂಗಂದ್ರೆ ಹೊಸಳ್ಳಿಗೆ ಹೋಗೋಣ, ಜನ ಎಲ್ಲ ಮೂಗು ಮುಚ್ಕೊಂಡು ಅಡ್ಡಾಡಕತ್ಯಾರ, ಹೆಂಗರ ಮಾಡಿ ಆ ಮೂಗು ಮುಚ್ಕೊಳ್ಳೋದನ್ನು ಬಿಡಿಸ್ಬೇಕಂತ ತಿಳ್ಕೊಂಡು ನಾಗಲಿಂಗಪ್ಪಜ್ಜರು ಸ್ನಾನ ಮಾಡಿದ್ರು, ಪ್ರಸಾದ ಮಾಡಿಕೊಂಡ್ರು, ಕೈಯಾಗ ಜೋಳಿಗೆ ಹಿಡ್ಕೊಂಡ್ರು, ಕೈಯಾಗ ಬೆತ್ತ ತಗೊಂಡು ಎಲ್ಲಿ ಬಂದ್ರಿ? ಹೊಸಳ್ಳಿಗೆ ಬರಾಕತ್ತಿದ್ರಿ. ಹೊಸಳ್ಳಿಗೆ ಬರುವಂಥ ಸಂದರ್ಭದೊಳಗೆ ಈಗ ನಂಗೆ ಕಾರ್ ಇದ್ದಿದ್ದಿಲ್ಲಮ್ಮ, ಅವಾಗ ಎತ್ತಿನ ಗಾಡಿಯೊಳಗನೆ ಹೋಗಬೇಕಾಗಿತ್ತು. ಅವಾಗ ಎತ್ತಿನ ಗಾಡಿಯೊಳಗೆ ಹೋಗಬೇಕಾಗಿತ್ತು, ಇಲ್ಲ ಅಂದ್ರೆ ನಡ್ಕಂತ ಹೋಗಬೇಕಾಗಿತ್ತು ಸ್ವಾಮೀಜಿಯವರೆಲ್ಲ. ಈಗ ನಂಗೆ ಕಾರ್ ಇದ್ದಿದ್ದಿಲ್ಲ. ಹಂಗೆ ನಾಗಲಿಂಗಪ್ಪಜ್ಜ ಪ್ರಸಾದ ಮಾಡ್ಯಾನ, ಕೈಯಾಗ ಜೋಳಿಗೆ ಹಿಡ್ಕೊಂಡನ್ನ, ಕೈಯಾಗ ಬೆತ್ತ ಹಿಡ್ಕೊಂಡನ್ನ. ನವಲಗುಂದವನ್ನ ಒಂದು 15 ಕಿಲೋಮೀಟರ್ ದೂರ ಬಂದ ನಮ್ಮ ನಡ್ಕೊಂತ. ಯಾವಾಗ ದೂರ ಬಂದಾನಲ್ಲ, ನಾಗಲಿಂಗಪ್ಪಜ್ಜಿಗೆ ಏನಾತಂದ್ರೆ ಹೊಟ್ಟೆ ಹಸುವಾಗಿ ಬಿಡ್ತಾರೆ. ನಾಗಲಿಂಗಪ್ಪಜ್ಜ ಅಂದಲ್ಲ, ಮಠದಾಗರ ಪ್ರಸಾದ ಮಾಡಿಕೊಂಡು ಬಂದನಿ, ನಾನು ಈಗ ನಡ್ಕೊತ ಬಂದಿರೋದು ಸುಮಾರು ಒಂದು 15-20 ಕಿಲೋಮೀಟರ್ ನಡ್ಕೊತ ಬಂದನಿ, ದೂರ ಬಂದನಿ.
ಯಾಕೆ ಹಸುವಾತ್ ನನಗೆ, ಯಾಕೆ ನನಗೆ ಹಸುವಾಯಿತು ಅಂತ ತಿಳ್ಕೊಂಡು ನಾಗಲಿಂಗಪ್ಪದ ವಿಚಾರ ಮಾಡಿದ. ಹೊಟ್ಯಾಗ ಸಂಕಟ ಆಗಕತ್ತು, ನಡಿಯಾಕ ಶಕ್ತಿ ಇಲ್ದಂಗಾತು. ಒಂದು ಮರದ ಕೆಳಗೆ ಕುಂತ ನಾಗಲಿಂಗಪ್ಪಜ್ಜ. ಒಂದು ಮರದ ಕೆಳಗೆ ಕುತ್ಕೊಂಡಾಗ ಇಲ್ಲಿ ಕುತ್ಕೊಂಡ್ರೆ ಹಿಂಗ ಕುತ್ಕೋಬೇಕು ಅನ್ನಿಸ್ತೈತಿ. ಯಾಕೆ ಸಂಕಟ ಆಗಕತ್ಯದ. ಊರು ನೋಡಿದ್ರೆ ಇನ್ನೂ ಭಾಳ ದೂರ ಐತಿ ಅಂತ ಕಾಣಿಸ್ತೈತಿ, ಮುಂದಿನ ಊರು. ಮತ್ತು ನನಗೆ ಹಸುವಾಗೈತಿ, ಏನು ಮಾಡಬೇಕು, ಹೊಟ್ಯಾಗ ಸಂಕಟ ಆಗಕತ್ಯದಲ್ಲ, ಭಾಳ ಹಸುವಾಗಕತ್ಯದ, ನಡಿಯಾಕ ಶಕ್ತಿ ಇಲ್ದಂಗೆ ಆಗಕತ್ಯದ, ಏನು ಮಾಡ್ಬೇಕಂತ ತಿಳ್ಕೊಂಡು ನಾಗಲಿಂಗಪ್ಪಜ್ಜ ಮತ್ತೆ ಎದ್ದ. ಹಂಗೆ ನಡ್ಕೊಂತ ಬಂದಮ್ಮ, ನಡಿಯಾಕ ಶಕ್ತಿನ ಇರ್ಲಂಗಾತು. ಊರು ನೋಡಿದ್ರೆ ಇನ್ನೂ 1.5 ಕಿಲೋಮೀಟರ್ ದೂರ ಇತ್ತು, 2 ಕಿಲೋಮೀಟರ್ ದೂರ ಇತ್ತು. ಈ ಕಡೆ ಊರು ಹೊರಗೆ ಒಂದು ಗುಡಿಸಲ, ಹೊಲದಾಗ ಒಂದು ಗುಡಿಸಲ ಕಾಣ್ತು. ಆ ಗುಡಿಸಲವನ್ನು ನಾಗಲಿಂಗಪ್ಪಜ್ಜ ನೋಡಿದ. ಊರು ನೋಡಿದ್ರೆ ಇನ್ನೂ 2 ಕಿಲೋಮೀಟರ್ ದೂರ ಐತಿ, ಆದ್ರೆ ಇಲ್ಲಿ ಒಂದು ಗುಡಿಸಲು ಕಾಣ್ತೈತಿ. ಗುಡಿಸಲದೊಳಗೆ ಯಾರ ಇರಬಹುದು, ಏನಾರ ಇಸ್ಕೊಂಡು ಹೊಡ್ತುಂಬ ತಿಂದೋಗೋಣಂತ ತಿಳ್ಕೊಂಡು ನಾಗಲಿಂಗಪ್ಪಜ್ಜ ಎಲ್ಲಿ ಬಂದ್ರಿ, ಊರು ಹೊರಗಿರ್ತಕ್ಕಂಥ 2 ಕಿಲೋಮೀಟರ್ ಹೊಲದಾಗಿರೋ ಗುಡಿಸಲಕ್ಕೆ ಬಂದ. ಹೊಲದಾಗಿರೋ ಗುಡಿಸಲಕ್ಕೆ ಬಂದ. ಗುಡಿಸಲದ ಮುಂದೆ ನಿಂತ್ಕೊಂಡ ನಾಗಲಿಂಗಪ್ಪಜ್ಜ. ಯವ್ವ ತಾಯಿ ಯಾರದಿರಿ ಗುಡಿಸಲದೊಳಗೆ ಅಂದ. ಆ ಗುಡಿಸಲದೊಳಗೆ 70 ವರ್ಷದ ಒಬ್ಬಾಕಿ ವಯಸ್ಸಾದ ಅಜ್ಜಿ ಇದ್ಲಮ್ಮ ಆಯಿ. ಪಾಪ ಇದಕ್ಕೆ ಕಣ್ಣು ಕಾಣ್ತಿದ್ದಿಲ್ಲ, ಸರಿಯಾಗಿ ಚಂದಾಗ ಕಿವಿ ಕೇಳ್ತಿದ್ದಿಲ್ಲ. 2 ಮಕ್ಕಳಿಗೆ ಜನ್ಮ ಕೊಟ್ಟಿದ್ಲು. ಆದರೆ 2 ಮಕ್ಕಳು ಹೊರದೇಶದೊಳಗೆ ನೌಕರಿ ಮಾಡ್ತಿದ್ರು, ತಿಂಗಳಿಗೆ 1 ಲಕ್ಷ ರೂಪಾಯಿ ಪಗಾರ ತಗೊಂತಿದ್ರು. ಆದರೆ ತಾಯಿನ ಒಟ್ಟ ಹೊರಳಿ ನೋಡಿದ್ದಿಲ್ಲ, ಹೆಂಗದಾಳ್ ನಮ್ಮವ್ವ ಅನ್ನೋದು ನೋಡಿದ್ದಿಲ್ಲ. ಮುರದ ಗುಡಿಸಲದೊಳಗೆ ಆ ತಾಯಿ ವಾಸ ಮಾಡ್ತಿದ್ಳು. ಮಳಿ ಬಂದ್ರೆ ಸೋರ್ತಿತ್ತು. ಆದ್ರೆ ಬಹಳ ಬಡತನದ ತಾಯಿ ಗುಡಿಸಲದೊಳಗೇನು ಕುಂತಿದ್ಲಲ್ಲ. ಯಾವಾಗ ನಾಗಲಿಂಗಪ್ಪಜ್ಜ ಯವ್ವ ತಾಯಿ ಯಾರದಿರಿ ಅಂತ ಕೂಗಿದ, ಯಾರ ಕೂಗಾಕತ್ಯಾರಲ್ಲ ಅಂತ ತಿಳ್ಕೊಂಡು ಒಂದಿಷ್ಟು ಹೊರಗೆ ಬಂದು ನಿಂತು ನೋಡ್ತಾಳ. ನಾಗಲಿಂಗಪ್ಪಜ್ಜ ನಿಂತಾನ. ಈ ತಾಯಿ ಕೇಳ್ತಾಳ, ಯಪ್ಪ ಯಾರು ನೀನು,